ಯಾರಿಗಾರು ಒಬ್ರಿಗೆ ಹಿಂಸೆ ಮಾಡಿದ್ರೆ, ಯಾರಿಗಾರು ಒಬ್ರಿಗೆ ಅಯ್ಯೋ ಅನ್ಸಿದ್ರೆ, ಅವ್ನ್ ಸಾಯುವಾಗ ಇವನ್ ವಂಶ ನಿರ್ವಂಶ ಆಗ್ಲಿ ಅಂತ ಅನ್ಬಿಟ್ಟು ಸತ್ತಿರ್ತಾನೆ. ಆ ಕಾನೂನು, ಆ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ದಟ್ ಈಸ್ ವಾಟ್ ಪೀಪಲ್ ಸೇ ಕರ್ಮ ಥಿಯರಿ. ಆಯ್ತು ಇವ್ರೆ, ಇದ್ರಲ್ಲಿ ಸಿಕ್ಕಿಲ್ವಲ್ಲ, ನಿಮ್ ಮುಂದೆ ಬರ್ತಾನೆ, ಅರೆಸ್ಟ್ ಮಾಡ್ಕೊಳ್ಳಿ, ಏನ್ ಬೇಕೋ ಕೇಳಿ. ಅವನ ಕಾಲು ಹೋಗ್ಬಿಟ್ಟಿದೆ, ಈಗ ಒಂದ್ ಕಾಲು ಗೊತ್ತಾಯ್ತಲ್ಲ, ಆ ಒಂಟಿ ಕಾಲ್ನಲ್ಲೇನೆ 5 ಕೇಸ್ ಆಗಿದೆ. ಇದ್ರಲ್ಲೂ ಒಂದ್ರಲ್ಲಿ ಬರ್ಬೇಕು 399, 402. ಪೊಲೀಸ್ನವ್ರು ನಿಮ್ಗೆ ಗೊತ್ತೇ ಇದೆ. ಒಂದ್ರಲ್ಲಿ ಅವ್ನ್ ದರೋಡೆಕೋರ ಅಂತ ಗೊತ್ತಾಗ್ಬಿಡ್ತು ಅಂತಂದ್ರೆ ಯಾವ್ಯಾವ್ದು ಮಿಸ್ಸಿಂಗ್ ಇರುತ್ತೋ ಅದ್ರೆಲ್ಲ ಸೇರಿಸ್ತಾ ಹೋಗ್ತಾರೆ. ದಟ್ ದಿ ಒನ್ ವೇ ಆಫ್ ಕಂಟ್ರೋಲಿಂಗ್ ದಿ ಸೊಸೈಟಿ ಬೈ ದಿ ಪೊಲೀಸ್. See, this is the present position of this fellow. Up to the above knee level ampute ಆದ್ಮೇಲೆ ಅವ್ನು ಓಡೋಗೋದಾದ್ರೂ ಎಲ್ಲಿಗೆ ಓಡೋಗ್ತಾನೆ, ತಪ್ಪಿಸ್ಕೊಳ್ಳೋದಾದ್ರೂ ಎಲ್ಲಿಗೆ ತಪ್ಪಿಸ್ಕೊತಾನೆ. ಇವ್ರು ಹಾಕುವಾಗ ನೋಡ್ಕೊಂಡು ಹಾಕ್ಬೇಕಲ್ವಾ. ಇರ್ಬೋದು ಅವ್ನ್ ಮುಂಚೆ ಕಾಲ್ ಚೆನ್ನಾಗಿದ್ದಿರುವಾಗ ಎಲ್ರಿಗೂ ಬೆದರ್ಸಿ ಮಾಡಿರ್ಬೋದು. ಕರ್ಮ ಥಿಯರಿ ಹಸ್ ಆಕ್ಟೆಡ್. ನೋಡಿ, ಗ್ಯಾಂಗ್ರೀನ್ ಆಗಿ ಕಾಲ್ ಕತ್ತರಿಸಿ ಎಲ್ಲ ಆಗಿದೆಯಲ್ಲ. ಅಲ್ಲ, ಇವರು ಬಾಗಾ ಬೀಚ್ ಅಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಹೋಗಿ ಏನ್ ಮಾಡ್ತಿದ್ರು ಇನ್ನೊಬ್ರು ದುಡ್ಡಲ್ಲಿ. ಈಗ ಇನ್ನೇನು ನೀವ್ ಹಂಗಾರೆ IAS ಆಫೀಸರ್ರೆ ಅಥವಾ ನಿಮ್ ತಂದೆಯವರು ಬಹಳ ಸಿಕ್ಕಾಪಟ್ಟೆ ಮಾಡಿಟ್ಟಿದ್ರೆ, ಆಲ್ ರೈಟ್ ಸಿ, ತಾವು ಹೇಳೋದ್ರಲ್ಲಿ ಅರ್ಥ ಇರ್ಬೋದು, ಅದನ್ನ ನಮ್ ಕಕ್ಷಿಗಾರರ ಅಭಿಪ್ರಾಯ. ಗೊತ್ತಾಯ್ತಲ್ಲ. ಆಯ್ತು ನೋಡಿ, ಒಂದ್ ತಿಳ್ಕೊಳ್ಳಿ ವಿಜಯ್ ಕುಮಾರ್ ಅವ್ರೆ, ನಾನು ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಫರ್ದರ್ ಚರ್ಚೆ ಬೇಡ. ಮೊದಲನೇದು. ಎರಡನೇದು ಏನಾಗಿರುತ್ತೆ ಗೊತ್ತಾ, ಈ ನಮ್ಮ ನ್ಯಾಯ ವ್ಯವಸ್ಥೆಯಿಂದ ನೀವೇನಾದ್ರೂ ಸಾಕ್ಷಿ ಕೊರತೆನೋ ಮತ್ತೊಂದೋ ಮಗ್ದೊಂದೋ ನಾವ್ ಇಟ್ಟಿರ್ತಕ್ಕಂಥದ್ರಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ಯಾರಿಗಾರು ಒಬ್ರಿಗೆ ಹಿಂಸೆ ಮಾಡಿದ್ರೆ, ಯಾರಿಗಾರು ಒಬ್ರಿಗೆ ಅಯ್ಯೋ ಅನ್ಸಿದ್ರೆ, ಅವ್ನ್ ಸಾಯುವಾಗ ಇವನ್ ವಂಶ ನಿರ್ವಂಶ ಆಗ್ಲಿ ಅಂತ ಅನ್ಬಿಟ್ಟು ಸತ್ತಿರ್ತಾನೆ. ಆ ಕಾನೂನು, ಆ ನ್ಯಾಯಾಲಯದಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ದಟ್ ಈಸ್ ವಾಟ್ ಪೀಪಲ್ ಸೇ ಕರ್ಮ ಥಿಯರಿ. ಫಾಲೋ ಮೀ. ಯಾರೇ ಒಂದು ಗುಬಚ್ಚಿ ಗೂಡಿಗೆ ನೀವು ಕೈ ಹಾಕಿದ್ರೆ ಗುಬಚ್ಚಿಗ್ ಗೊತ್ತು ನಾನ್ ಸತ್ತೋಗ್ತೀನಿ, ಏನು ಮಾಡಕ್ಕಾಗಲ್ಲ, ಇವ್ನು ಹಿಸಕ್ ಬಿಡ್ತಾನ ನನ್ನ ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ಅದ್ರ ಎಫರ್ಟ್ ಬಿಡೋದಿಲ್ಲ. ಕೈ ಮೈ ಎಲ್ಲ ಪರ್ಚುತ್ತೆ. ನಿಮ್ಗೆ ಅದನ್ನ ಪ್ರತಿ ಸತಿ ನೋಡಿದಾಗ ಅನ್ಸುತ್ತೆ, ಎಲ್ಲಾ ಗುಬಚ್ಚಿ ನನಗ್ ಪರ್ಚ್ಬಿಟ್ಟು ಸತ್ಬಿಟ್ಟಿಯಲ್ಲ. ಪ್ರತಿಯೊಬ್ಬರಿಗೂ ಜೀವಿಸೋ ಹಕ್ಕಿದೆ ಅಲ್ವಾ ವಿಜಯ್? ಮೇ ಬಿ ಪೊಲೀಸ್ ಅಟ್ರಾಸಿಟಿ ಇಸ್ ದೇರ್. ಐ ಡು ನಾಟ್ ಸೇ ನೋ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ವಾಟ್ ಯುವರ್ ಕ್ಲೈಂಟ್ ಹ್ಯಾಸ್ ಸೆಡ್, ಯು ಹ್ಯಾವ್ ಸೆಡ್. ತಾವು ಏನು ಅದಕ್ಕೆ ಗೊತ್ತಿಲ್ಲ, ನನ್ಗೂ ಏನು ಗೊತ್ತಿಲ್ಲ. ಫ್ಯಾಕ್ಟ್ ರಿಮೈನ್ಸ್ ದಟ್ this ಯಾವ್ದು ಎಲ್ರ ಕಾಲು ಸುಮ್ನೆ ಹಂಗ ಹೋಗ್ಬಿಡಲ್ಲ. ಹ್ಯಾವ್ ಯು ಫೈಲ್ಡ್ ಎನಿ ರಿಟ್ ಪಿಟಿಷನ್ ಸೀಕಿಂಗ್ ಕಾಂಪೆನ್ಸೇಷನ್? ಅಲ್ಲ, ಹ್ಯಾವ್ ಯು ಫೈಲ್ಡ್ ಎನಿ ರಿಟ್ ಪಿಟಿಷನ್? ನೋ. Yes, had it been so, you would have done it. ಅದೆಲ್ಲ ಎಕ್ಸ್ಪೋಸ್ ಆಗ್ತಿತ್ತು ಅಂತ ಬಿಟ್ಟಿದ್ದಾರೆ. ಆಲ್ ರೈಟ್, ಬರ್ಕೊಳ್ಳಿ. ಎಲ್ಲಿಗೆ ಬಂತು? ಎಷ್ಟು ಜನ ಸಿಕ್ಕಿದ್ರು ಅವತ್ತಿನ ದಿವಸ ಅಲ್ಲಿ? 3 persons were captured, and on enquiry with them, they also said to have revealed the name of the petitioner, and therefore petitioner is implicated in the said case. Full stop. Next para. According to the petitioner approached the district court with a request for grant of bail, which was turned down by the district judge in criminal petition number 97 of 2023 by order dated 30th January 2023. Thereafter, petitioner is before this court. Next para. Lord counsel for the petitioner reiterating the grounds set in the petition, the petitioner has been apprehended by the police in some other case, and he has been fired by the police personnel, and whereby he has lost his right leg, and therefore, he could not have been involved in the alleged incident at all. And he has lost his right leg, and having been amputated above the knee level, and therefore, per se, he could not have been present in the alleged incident, and he has been falsely implicated in the case by the police personnel on account of sheer grudge against the petitioner, and sought for grant of anticipatory bail. Per contra, next para. Per contra, HGP opposes the bail grounds by reiterating the objection statement and contends that as many as 16 cases are pending against the petitioner, and sought for rejection of the bail. Full stop. Peru the matter on record. First, according to the petitioner himself, there are 4 cases filed after the
right leg has been amputated, and in all the 4 cases, petitioner has been granted bail, and police are filing case after case only with an intention to take revenge on the petitioner and sought for revenge on the petitioner. First, next para. Whether at all the petitioner was involved in the incident or not is to be investigated by the investigation officer. First, next para. Suffice to say that the material available on record and taking note of the fact that the petitioner is petitioner's leg is amputated above the petitioner's right leg is amputated above the knee level, directing the petitioner to join the investigation would meet the ends of justice. Accordingly, without expressing further opinion on the merits of the matter, following order is passed. Petition allowed. Petitioner is directed to yavat hogtiri 3ನೇ ತಾರೀಕು ಹೋಗ್ತೀರಾ? On 5/4/2023 at about 10 a.m. and the 10 a.m. First, investigation officer is at liberty to take him to custody and complete the custodial investigation on the same day before 5 p.m. First, thereafter enlarge the petitioner on bail by taking a bond in a sum of ₹50,000 with 2 sureties for the like sum. Petitioner shall not indulge in similar offences. Petitioner shall not tamper the prosecution witnesses. Petitioner shall attend the court regularly. Petitioner shall mark his attendance every third Sunday between 10 a.m. to 2 p.m. Till the final report is filed. Violation of any one of the conditions would entitle the prosecution to seek and cancellation of the bail. Now ಕೊಟ್ಬಿಡಿ. Dheeraj? Yes, sir. Yes, sir. File a memo, I'll do that. Instead of me saying all those. File a memo, no? After hearing for some time, land counsel for the petitioner files a memo. Memo reads as under. Next para. In view of the memo, the petition stand disposed of. The learned magistrate shall follow the principles of law enunciated in Satyendra Kumar versus so and so, reported in so and so. If the petitioner appears before the learned magistrate and makes a request for grant of bail. ಅವ್ರಿಗೆಲ್ಲ ಹೆದರಿಸ್ಬೇಡಿ ಅಷ್ಟೇನೇನೆ. ಮ್ಯಾಜಿಸ್ಟ್ರೇಟ್ಗೆಲ್ಲ ಸಬ್ಸಿಕ್ವೆಂಟ್ ಆರ್ಡರ್ ಇದೆ ಸಂಜಯ್ ಕಿಶನ್ ಕೌಲ್ ಅವ್ರದ್ದು, ಅವ್ರನ್ನೆಲ್ಲ ಟ್ರೈನಿಂಗ್ ಹಾಕ್ಬಿಡಿ ಅಂತ. ಆಯ್ತು, ನಾವೆಲ್ಲ ಹೇಳಿದ್ದೀವಲ್ಲ.